ಪ್ರಾಪರ್ ಬೆಳಗಾವಿ. ಡೈರೆಕ್ಟರ್ ಅವರು ಪ್ರಭಾಕರ್ ಶೇರ್ಖಾನೆ ಅವರು ಒಂದು ಒಳ್ಳೆ ಸಬ್ಜೆಕ್ಟ್ ತಗೊಂಡು ಬಂದಿದ್ರು. ಹೇಳಿದರು ನನಗೆ ಒಂದು ಒಳ್ಳೆ ಸ್ಟೋರಿ, ಒಳ್ಳೆ ಕನ್ಸೆಪ್ಟ್ ಈ ನಮ್ಮ ಭಾರತ ದೇಶಲೇ ಜಾತಿವಾದ ಮೇಲೆ ಮತ್ತು ಬೇರೆ ಬೇರೆ ಥರಗಳಿಗೆ ಹೆಂಗೆ ಪ್ರಾಬ್ಲಮ್ ನಡೀತಾ ಇದಾವು, ಅದ ಹೆಂಗೆ ನಾವು ನೋಡ್ಕೊಂತ ಹೋಗ್ತೇವೆ. ಬೇರೆ ಬೇರೆ ಕಾಸ್ಟಿಸಮ್ ಒಳಗೆ, ಕಾಸ್ಟಿಸಮ್ ಅನ್ನಂಗಿಲ್ಲ ನಾನು, ನಮ್ದು ಧರ್ಮ ಒಳಗ ದ ವೇ ಆಫ್ ಲುಕಿಂಗ್ ಹೆಂಗಿರ್ತಿದೆ ಬೇರೆ ಬೇರೆ ಅವ್ರ ಕಡೆ, ಅದೆಲ್ಲ ಈ ಮೂವಿ ಒಳಗ ತೋರಿಸೋದು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಅಂದ್ರೆ ಡೈರೆಕ್ಟರ್ ಅವರು ಕೊಡ್ಬೋದು. ಮತ್ತು ನಮ್ದು ಟೀಮ್ ಎಲ್ಲ ಎನರ್ಜೆಟಿಕ್ ಟೀಮ್ ಇದೆ, ಒಳ್ಳೆ ಸ್ಪಿರಿಟ್ ತಗೊಂಡು ಒಳ್ಳೆ ಎನರ್ಜಿ ಹಾಕಿ ಕೆಲಸ ಮಾಡತ್ತಾರೆ. ಅದಕ್ಕೆ ನನಗೆ ಭಾಳ ಖುಷಿ ಇದೆ. ಸೊ ನಾವು ಎಷ್ಟು ಬೇಗ ಆಗ್ತದೆ ಅಷ್ಟು ಈ ಮೂವಿದ ಶೂಟ್ ಕಂಪ್ಲೀಟ್ ಮಾಡಿ ಈ ಪ್ರಾಜೆಕ್ಟ್ ಆಚೆ ತರ್ತೀವಿ ಅಂತ ಹೇಳ್ತೀನಿ. ಧನ್ಯವಾದ. ನಾನು ಕೆಲಸ ಮಾಡೋದು ಮೆಡಿಕಲ್ ಪ್ರೊಫೆಷನಲ್ ಒಳಗೆ. ಆಮೇಲೆ ಇರೋದು ಈ ಫಿಲಿಮ್ ಸಿಟಿಗೆ ಸ್ವಲ್ಪ ಪ್ಯಾಷನ್ ಇದೆ. ಅದಕ್ಕೆ ಲಾಸ್ಟ್ 10 ಇಯರ್ಸ್ನಿಂದ ನಾನೊಂದು ಸ್ವಪ್ನ ಪೂರ್ತಿ ಮಾಡಕ್ಕೆ ಬಂದಿದ್ದೀನಿ. ಇದ್ರಾಗ ಮುಂಚೆ ಮುಖವಾಡ ಇಲ್ಲದವನು 84 ಅಂತ ಮೂವಿ ಮಾಡಿ ಆಲ್ ಓವರ್ ಕರ್ನಾಟಕ ರಿಲೀಸ್ ಮಾಡಿದ್ದೀನಿ. ಕೆಟ್ಟಿದೆ ಅಂದರೆ ಸ್ವಲ್ಪ ಕೋವಿಡ್ ಒಳಗೆ ಆ ಮೂವಿ ರಿಲೀಸ್ ಆತ. ಫಸ್ಟ್ ನಾವು ಥಿಯೇಟರ್ಸ್ ಎಲ್ಲ ಓಪನ್ ಮಾಡಿ ಮೂವಿ ರಿಲೀಸ್ ಮಾಡಿ ಇದು ಮಾಡಿದ್ದೀವಿ. ಸೊ ಈ ಫಿಲಿಮ್ ಇಂಡಸ್ಟ್ರಿಗೆ ನನಗೆ ಬಹಳ ಒಳ್ಳೆ ಪ್ಯಾಷನ್ ಇದೆ. ಅದಕ್ಕೆ ನಾವು ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಧನ್ಯವಾದ. ನಾನು ಸಾಮ್ರಾಟದ ಒಳಗಡೆ ಇದ್ದೀನಿ, ಹಾಗಾಗಿ ನಾನು ಹೊರಗಡೆ ಇಲ್ಲ. ತುಂಬ ಸಂತೋಷ. ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಬಂದು ಸಹಕಾರ ಮಾಡ್ತಿರೋದಕ್ಕೆ. ನನಗೆ ಪ್ರಭಾಕರ್ ಬಗ್ಗೆ ನಂಬಿಕೆ ಇದೆ. ಇಂದ ಒಂದು ಕೌಟಿಲ್ಯ ಅಂತ ಒಂದು ಸಿನಿಮಾ ಮಾಡಿದ್ವಿ. ಸ್ವಲ್ಪ ಓದ್ಕೊಂಡಿದ್ದಾರೆ, ಚೆನ್ನಾಗಿ ಮಾಡ್ತಾರೆ ಅಂತ ನಂಬಿಕೆ ಇದೆ. ಈಗಲೇ ಸಿನಿಮಾ ಬಗ್ಗೆ ಏನು ಹೇಳಿದ್ರು ಚೆನ್ನಾಗಿರಲ್ಲ. ಸಾಮ್ರಾಟ ಅನ್ನೋ ಟೈಟ್ಲು ಚೆನ್ನಾಗಿದೆ. ಆದಷ್ಟು ಒಂದು ಒಳ್ಳೆ ಸಿನಿಮಾ ಮಾಡಿ ಮುಂದೆ ತರಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ. ಈ ಕಾರ್ಯಕ್ರಮಕ್ಕೆ ನಮಗೆ ಹಿರಿಯರಾದಂಥ ಬಿ ಸಿ ಪಾಟೀಲ್ ಸರ್ ಬಂದಿದ್ದಾರೆ. ತುಂಬ ಹೆಮ್ಮೆ ವಿಚಾರ. ಮತ್ತು ನಮ್ಮ ಪ್ರೊಡ್ಯೂಸರ್ ಸರ್ ಬಂದು ಭಾಳ ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದಿದ್ದಾರೆ ಅಂತ ಕೇಳ್ಪಟ್ಟೆ ಇವತ್ತು. ಹಾಗೆ ನಮ್ಮ ಗೆಳೆಯರಾದಂತಹ ಛತ್ರಪತಿಯವರಿಗೂ ಒಳ್ಳೇದಾಗಲಿ, ಹೀರೋಯಿನ್ ಮೇಡಮ್ಗೆ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ನಿಮ್ಮೆಲ್ಲರ ಆಶೀರ್ವಾದ ಹರಕೆ ಸಿನಿಮಾ ಮೇಲೆ ಇರಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವಂಥ ಹಿರಿಯರಿಗೆ ನಾನು ಚಿರಋಣಿ. ಒಂದೇ ಮಾತಿಗೆ ಎಲ್ಲರೂ ಬಂದು ಜೊತೆಗೆ ನಿಂತ್ಕೊಂಡ್ರಿ. ನಾನು ನಿಮಗೆ ಆಭಾರಿ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಬಿ ಸಿ ಪಾಟೀಲ್ ಸರ್. ಥ್ಯಾಂಕ್ ಯು ಸೋ ಮಚ್. ಹೇಗೆ ಶುರು ಮಾಡೋಣ? ಮೊದಲನೇದಾಗಿ ನಮ್ಮ ತಂದೆ ತಾಯಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಯಾಕಂದರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತೀನಿ ಅಂತಂದಾಗ ಎಲ್ಲರೂ ಬಂದು ಅವ್ರ ಮುಂದೆ ಬೈಯೋರು ನನ್ನನ್ನು, ಇವನು ಹಾಳಾಗಿ ಹೋಗ್ತಾನೆ, ಉದ್ಧಾರ ಆಗಲ್ಲ, ಜೀವನದಲ್ಲಿ ಕೆಟ್ಟೋಗಿದ್ದಾನೆ ಅಂತ. ಆದರೆ ನಮ್ಮ ತಂದೆ ತಾಯಿ ಮಾಡಿರೋಂಥ ಮೋಟಿವೇಶನ್ನೇ ನಾನು ಇವತ್ತು ಇಲ್ಲಿ ಕೂತ್ಕೊಳ್ಳೋಕೆ ಆಧಾರ ಸ್ತಂಭ. ಅವತ್ತು ಅವ್ರು ನನಗೆ ಸಪೋರ್ಟ್ ಮಾಡಿರಲಿಲ್ಲ ಅಂದ್ರೆ ನಾನು ಇವತ್ತು ಇರ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ನಮ್ಮ ತಂದೆ ತಾಯಿಗಳಿಗೆ. ಜೊತೆಗೆ ನನ್ನ ಮೊದಲೇ ಸಿನಿಮಾ ನಿರ್ಮಾಪಕರು ವಿಜೇಂದ್ರ ಸರ್, ಅವ್ರನ್ನ ನೆನಪು ಮಾಡ್ಕೊಳ್ದಿರೋಂಥ ದಿನಗಳೇ ಇಲ್ಲ. ಯಾಕಂದರೆ ನಾವು ಯಾರ ಹತ್ರ ಒಂದು 500 ರೂಪಾಯಿ 1000 ರೂಪಾಯಿ ಕೇಳಿದ್ರು ಮಗ ಯಾವಾಗ ವಾಪಸ್ ಕೊಡ್ತೀಯ ಅಂತ ಕೇಳ್ತಾರೆ. ಅಂಥದ್ರಲ್ಲಿ ನನ್ನನ್ನೇ ನಂಬಿ ಮೊದಲನೇ ಸಿನಿಮಾಗೆ ಲಕ್ಷ ಬಂಡವಾಳ ಹೂಡಿದ್ರು. ಅದಕ್ಕೆ ನಾನು ಯಾವಾಗಲೂ ಅವ್ರಿಗೆ ಆಭಾರಿ ಆಗಿರ್ತೀನಿ, ಋಣಿ ಆಗಿರ್ತೀನಿ. ಕಾರಣ ಏನಂದ್ರೆ ಆ ಒಂದು ಸಿನಿಮಾದಿಂದ ನಾನು ತುಂಬ ಕಲ್ತಿದ್ದೀನಿ. ತುಂಬ ಕಲ್ತಿದ್ದೀನಿ. ಸಿನಿಮಾ ಹೆಂಗೆ ಮಾಡಬೇಕು, ಅದನ್ನು ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಜನರಿಗೆ ಹೆಂಗೆ ತಲುಪಿಸ್ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ವಿಜೇಂದ್ರ ಸರ್. ಅವರಿಗೆ ಇನ್ವೈಟ್ ಮಾಡಿದ್ದೆ, ಏನೋ ಬೇರೆ ಕೆಲಸದಲ್ಲಿ ಬರೋಕ್ಕಾಗಲಿಲ್ಲ ಅಂತ ಕೇಳ್ಪಟ್ಟೆ. ಜೊತೆಗೆ ಇವತ್ತು ಆ್ಯಕ್ಚುಲಿ ಇಲ್ಲಿ ಕೂತ್ಕೊಂಡಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ರಂಜನ್ ಭೈ ಮತ್ತು ನಮ್ಮ ಪಾಟೀಲ್ ಸರ್. ಯಾಕಂದ್ರೆ ಈ ಸಿನಿಮಾ 1 ವರ್ಷದ ಬಿಫೋರೇನೆ ಶುರು ಆಗಬೇಕಿತ್ತು. ಕಾರಣಾಂತರಗಳಿಂದ ನನ್ನಿಂದಾನೇ ತುಂಬ ಡಿಲೇ ಆಗ್ತಾ ಹೋಯ್ತು. ರಂಜನ ಯಾವಾಗಲೂ ಕಾಲ್ ಮಾಡಿದ್ರು, ಮಗ ನಿಮ್ಮ ನನಗೆ ನಂಬಿಕೆ ಇದೆ, ಸಿನಿಮಾ ಮಾಡೋಣ. ಬೇರೆ ಯಾರು ನಿರ್ಮಾಪಕರಾಗಿದ್ರೆ ಈ ನನ್ನ ಮಗ 1 ವರ್ಷದಿಂದ ಆಟ ಆಡಿಸ್ತವನೆ, ಬಿಡೋಣ ಗುರು, ಬೇಡ ಡೈರೆಕ್ಟರ್ ನೋಡೋಣ ಅಂತಿದ್ರು. ಆದರೆ ನನ್ನ ಮೇಲೆ ಅದೇನು ಗೊತ್ತಿಲ್ಲ. ರಂಜನ ನನಗೆ ಕರೆಸಿ ಕೂರಿಸಿ ಆಫೀಸ್ ಎಲ್ಲ ಮಾಡಿಕೊಟ್ಟು, ಪೇಮೆಂಟ್ ಎಲ್ಲ ಕೊಟ್ಟು, ಸ್ಕ್ರಿಪ್ಟ್ ಎಲ್ಲ ಬರೆಸಿ ಸಿನಿಮಾ ಶುರು ಮಾಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಗಣಪತಿ ಸರ್. ಜೊತೆಗೆ ನನ್ನ ಕೌಟಿಲ್ಯ ಸಿನಿಮಾ ರಿಲೀಸ್ ಆಗಿ 3 ವರ್ಷ 4 ವರ್ಷ ಆಗೋಗಿ ಬಂತು. ಸಿನಿಮಾ ಟೇಕಪ್ ಆಗೋದು, ಡಿಸ್ಕಷನ್ಗಳಾಗೋದು, ಹಾಗೆ ಬ್ರೇಕ್ ಆಗೋದು, ಏನೇನೋ ನಡೀತಾ ಇತ್ತು ಲೈಫಲ್ಲಿ.
ಆದ್ರೆ ಸಿನಿಮಾ ಅನೌನ್ಸ್ ಮಾಡ್ತಿದ್ದೀನಿ ಅಂತ ಬರೀ ಸ್ಟೇಟಸ್ ಇಟ್ಟಿದ್ದಕ್ಕೆ ವಾಟ್ಸಪ್ ಅಲ್ಲಿ ಎಲ್ಲರೂ ಕೇಳ್ತಿರೋದೇನಂತಂದ್ರೆ ಮಗ ಮದುವೆ ಆಯ್ತು, ಹೆಂಡತಿ ಕಾಲ್ಗುಣ ಅಂತ. ಅದಂತೂ ಸತ್ಯ. ಟು ಬಿ ಫ್ರಾಂಕ್ ಆಗಿ ಹೇಳ್ತಿದ್ದೀನಿ, ಅವ್ರು ನನ್ನ ಲೈಫಲ್ಲಿ ಬಂದ ಮೇಲೆ ನನ್ನ ಲೈಫಲ್ಲಿ ತುಂಬಾ ಒಳ್ಳೇದಾಗ್ತಿರೋದು, ತುಂಬಾ ಒಳ್ಳೆ ಕೆಲಸಗಳು ನಡೀತಾ ಇರೋದು. ನಾನು ಅವ್ರಿಗೆ ಯಾವಾಗಲೂ ಋಣಿಯಾಗಿರುತ್ತೆ ನನ್ನ ಹೆಂಡತಿಗೆ. ಜೊತೆಗೆ ಇನ್ನು ಸಿನಿಮಾಗೆ ಬರೋಣ ಸರ್. ಯಾಕಂದ್ರೆ ನಾವು ನಡೆದು ಬಂದಿರೋ ದಾರಿಯನ್ನು ಯಾವತ್ತೂ ಮರೆಯೋಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಅದನ್ನ ನೆನಪಿಸೋ ಉದ್ದೇಶ ಅಷ್ಟೇನೆ. ಅವರೆಲ್ಲರೂ ನಾನು ಋಣಿಯಾಗಿರ್ತೀನಿ. ಜೊತೆಗೆ ಸಾಮ್ರಾಟ್ ಅಂತಂದ್ರೆ ಇದು ನಮ್ಮ ಬೆಳಗಾವಿ, ಉತ್ತರ ಕರ್ನಾಟಕದಲ್ಲಿ ನಡೆದಿರುವಂತಹ ಒಂದು ರಿಯಲ್ ಇನ್ಸಿಡೆಂಟ್ ಸಬ್ಜೆಕ್ಟ್ ನ ಇಟ್ಕೊಂಡು ಮಾಡ್ತಿರುವಂತಹ ಕತೆ. ಓಕೆ ಸರ್. ಒಬ್ಬ ಸಾಮಾನ್ಯ ಹುಡುಗ ಒಂದು ಹುಡುಗಿ ಲವಲ್ ಬೀಳ್ತಾನೆ. ಆ ಪ್ರೀತಿಯನ್ನು ಉಳಿಸ್ಕೊಳ್ಳೋಕೋಸ್ಕರ ಒಬ್ಬ ಸಾಮ್ರಾಟನಾಗಿ ಬದಲಾಗ್ತಾನೆ. ಒಬ್ಬ ಸಾಮಾನ್ಯ ಹುಡುಗನಿಗೆ ಏನೆಲ್ಲ ಮಾಡೋ ಸಾಧ್ಯತೆಗಳಿದೆ ಪ್ರೀತಿ ಅನ್ನೋದ್ರ ಬಗ್ಗೆ ತೋರ್ಸೋಕೆ ಹೊರಟಿರುವಂತ ಸಿನಿಮಾ. ತುಂಬಾ ಪ್ಯೂರ್ ಹಾರ್ಟೆಡ್ ಲವ್ ಸ್ಟೋರಿ ಸರ್. ಇಷ್ಟಂತ ಅನಿಸ್ಬೋದು ಸರ್. ಆದ್ರೆ ಮೋಷನ್ ಪೋಸ್ಟರ್ ಅಲ್ಲಿ ಯಾರು ಅಲ್ಲಿ ಬರ್ತಿರೋದ ಮುಸ್ಲಿಮರಾಗಿರ್ಬೋದು, ಹಿಂದೂಗಳಾಗಿರ್ಬೋದು, ಯಾರು ಹಳೆ ಕಾಲದ ಬಟ್ಟೆಗಳು ಯಾರು ಹಾಕೊಂಡಿರ್ಲಿಲ್ಲ ಸರ್. ಈಗ ಪ್ರೆಸೆಂಟ್ ಅಲ್ಲಿ ಇರೋಂಥ ಬಟ್ಟೆಗಳೇ ಹಾಕೊಂಡಿದ್ದಾರೆ ಸರ್. ಪ್ರೆಸೆಂಟ್ ಆಗಿದ್ರು ಹಂಗೆ ಇದ್ರು ಸರ್. ಹೌದು. ಅಮ್ಮ ಏನಂದ್ರೆ ಇದು ಈ ಪ್ರೆಸೆಂಟ್ 1990ರಿಂದ 2020ರಲ್ಲಿ ನಡೆಯುವಂತ ಕತೆ ಅಮ್ಮ. ಆದ್ರೆ ಇದರಲ್ಲಿ ಹಿಂದೂಯಿಸಂನ ಮತ್ತೆ ನಮ್ಮ ಮುಸ್ಲಿಂ ಸಮುದಾಯದವ್ರನ್ನ ತೋರ್ಸಕೊಟ್ಟಿರೋದು. ಅಂದ್ರೆ ನಮ್ಮ ಹಿಂದೂಯಿಸಂ ಏನಿದೆ ಅಲ್ಲ, ನಮ್ಮ ಸನಾತನ ಧರ್ಮದದು ಹಳೆ ಪುರಾತನ ಕಾಲದಿಂದ ಬಂದಿರುವಂತದ್ದು. ಓಕೆನಾ? ಅಲ್ಲಿರುವಂತ ಕಂಟೆಂಟ್ಗಳನ್ನ, ಸಬ್ಜೆಕ್ಟ್ಗಳನ್ನ ಇಲ್ಲಿ ಹೇಳ್ಕೊಂಬರೋಕ್ ಟ್ರೈ ಮಾಡಿದಮ್ಮ, ಹೇಳೋಕ್ ಪ್ರಯತ್ನ ಪಟ್ಟಿದ್ದೀವಿ. ಅದಕ್ಕೋಸ್ಕರ ಅದನ್ನ ಹಿಸ್ಟಾರಿಕಲ್ ತರ ಟೈಟ್ಲ್ ಆಗಿರ್ಬೋದು, ಆ ಬ್ಯಾಕ್ ಡ್ರಾಪ್ ನಾಗಿರ್ಬೋದು ಕ್ರಿಯೇಟ್ ಮಾಡಿರೋದಮ್ಮ. ಅಮ್ಮ ಏನಂತಂದ್ರೆ ಈಗ ಹಿಂದೂಗಳನ್ನ ಮತ್ತೆ ಮುಸ್ಲಿಮರನ್ನ ನಾವು ಇಲ್ಲಿ ಪ್ರೆಸೆಂಟೇಷನ್ ಕೊಡ್ತಾ ಇದ್ದೀವಿ ಅಂತಂದ್ರೆ ಎರಡೂ ಧರ್ಮದವ್ರು ಬಂದು ನನ್ನ ಸಿನಿಮಾ ನೋಡ್ಬೇಕಮ್ಮ. ಯಾವ ಧರ್ಮನ ಕೀಳಾಗಿ ಯಾವ ಧರ್ಮದ ಮೇಲಾಗಿ ಇಲ್ಲಿ ಯಾವುದು ತೋರ್ಸೋಕೆ ಹೊಟ್ಟಿಲ್ಲಮ್ಮ. ನಾವು ಹೇಳೋಕೆ ಕೊಟ್ಟಿರೋದು ಪ್ಯೂರ್ ಒಂದು ಲವ್ ಸ್ಟೋರಿ ಅಮ್ಮ. ಓಕೆನಾ? ಒಂದು ಕಂಟೆಂಟ್ನ ಹೇಳೋಕೆ ಕೊಟ್ಟಿದ್ವಿ. ಶಾಶ್ವತವಾಗಿರೋದು ಪ್ರೀತಿ ಒಂದೇ ಅಮ್ಮ. ಕೊನೆಗೆ ಹೋಗ್ಬೇಕಾದ್ರೆ ಪ್ರೀತಿ ಒಂದೇ ಜೊತೆಗೆ ಉಳಿಯೋದು ಬಿಟ್ಟರೆ ಮತ್ತೆ ಇನ್ನೇನು ಇಲ್ಲಮ್ಮ. ಆ ಸಂದೇಶನ ಜನರಿಗೆ ಹೇಳೋಕೆ ಕೊಟ್ಟಿರೋದು ಅಷ್ಟೇ. ನಾನು ಹೇಳೋದಪ್ಪ, ನನ್ನ ಫಸ್ಟ್ ಮೂವಿ ಅಲ್ಲ ಮೇಡಮ್, ಇದು ನನ್ನ 3ನೇ ಚಿತ್ರ, ನನ್ನ ಹೊಸದಲ್ಲ. ನಾನು ಈ ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದು ಇನಾಮ್ದಾರ್ ಚಿತ್ರದ ಮುಖಾಂತರ. ಸೊ ಮರಾಠಿಯಲ್ಲಿ ಒಂದು ಸಿನಿಮಾ ಮಾಡಿದ್ದೀನಿ. ಇಲ್ಲಿ ಕನ್ನಡ ಇದು 2ನೇ ಚಿತ್ರ ನಂದು, ಸಾಮ್ರಾಟ್ ಅಂತ. ಈ ಕತೆ ಹೆಂಗಿರುತ್ತೆ ಅಂತ ಹೇಳಕೋದ್ರೆ, ಒಂದು ಹಿಂದೂ ಮುಸ್ಲಿಂ, ಒಂದು ಹುಡುಗ ಹಿಂದೂ ಮುಸ್ಲಿಂ ಹುಡುಗಿ ಅವರ ಮಧ್ಯೆ ನಡೆಯುವಂತಹ ಪ್ರೀತಿನ ಗೆಲ್ಲೋಕೆ ತನ್ನದೇ ಆದಂತಹ ಸಾಮ್ರಾಜ್ಯ ಸೃಷ್ಟಿ ಮಾಡಿದಂತಹ ಯುವಕನ ಒಂದು ಸ್ಟೋರಿ ಇದು. ಸೊ ಅದಿಟ್ಕೊಂಡು ನಾವು ಬರ್ತಾ ಇದ್ದೀವಿ ಮೇಡಮ್. ನಿಮ್ಮಲ್ಲಿ ನಾನು ಒಂದೇ ಸರಿ ಕೇಳ್ಕೊಳ್ಬೇಕಂದ್ರೆ, ಹೊಸೊಬ್ರು ಯಾರೋ ಇಲ್ಲಿ ನಿಲ್ತಾ ಇಲ್ಲ. ನೀವು ನಮ್ಮನ್ನ ಬೆಳೆಸೋರು, ನಮ್ಮನ್ನ ಈ ಕರ್ನಾಟಕ ತೋರಿಸೋರು, ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಈ ನಮ್ಮಂತಹ ಈಗ ಅಂದ್ರಲ್ಲ ಮೇಡಮ್ ಹೊಸಬ್ರು ಅಂತ, ಹಿಂಗೆ ಹೊಸಬ್ರು ಅನ್ಸ್ಕೊಳ್ಳಲ್ಲ ಮೇಡಮ್ ನಾವು. ಯಾಕಂದ್ರೆ ನೀವು ಸಪೋರ್ಟ್ ಅದೇ ಸರ್, ಅದೇ ಪ್ರೂವ್ ಮಾಡ್ಬೇಕಾದ್ರೆ ನಾವು ಮನೇಲಿ ಕೂತ್ ಪ್ರೂವ್ ಮಾಡ್ರೆ ಆಗಲ್ಲ ಮೇಡಮ್. ಎಲ್ಲ ತೋರಿಸ್ಕೋಬೇಕು, ನೀವು ತೋರಿಸ್ಬೇಕು. ಅಲ್ಲ, ನನ್ನ ಇನ್ನೊಂದಾರು ಫಸ್ಟ್ ಇಂಟರ್ವ್ಯೂ ಮಾಡಿದ್ದು ನೀವೇ ಮೇಡಮ್. ನಿಮ್ಮ ಹೆಸರು ನಂಗೆ ಗೊತ್ತು, ಕೀರ್ತಿ ಅಂತ. ಹೇಳಿ. ನಮ್ಮ ಪ್ರಯತ್ನ ಇದೆ ಮೇಡಮ್, ನಮ್ಮ ಪ್ರಯತ್ನ ಪಕ್ಕ ಇದೆ, ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಪ್ರಯತ್ನಕ್ಕೆ ನಿಮ್ ಸಪೋರ್ಟ್ ಬೇಕು ಮೇಡಮ್. ಓಕೆ, ಸಾಕು ಮೇಡಮ್, ಎಷ್ಟಾದ್ರೆ ಸಾಕು ಮೇಡಮ್. ಸರ್, ಈಗ ನಾವು ಬೆಳಗಾವಿ, ನಂದು ಬೆಳಗಾವಿ, ನಮ್ಮ ಸರ್ ಬೆಳಗಾವಿ, ಮೇಡಮ್ ಬೆಳಗಾವಿ, ನಮ್ಮ ಡೈರೆಕ್ಟರ್ ಸರ್ ಬೆಳಗಾವಿ ಡಿಸ್ಟಿಕ್ ಆದ್ರೆ ಒಂದು ಬೆಳಗಾವಿ ಟೀಮ್ ತಗೊಂಡು ನಾವು ಬರ್ತಾ ಇದ್ದೀವಿ. ಉತ್ತರ ಕನ್ನಡ ಟೀಮ್ ತಗೊಂಡ್ ಬರ್ತಾ ಇದ್ದೀವಿ. ಸೊ ನಮ್ಮ ಉತ್ತರ ಕರ್ನಾಟಕ ಹುಡುಗರನ್ನ ಒಂದು ಅಕ್ಕಿ ರಿಕ್ವೆಸ್ಟ್ ಮಾಡ್ಕೋತೀನಿ, ಬೆಳೆಸಿ ಸರ್. ಸರ್ ಥ್ಯಾಂಕ್ ಯು. ವರ್ಕ್ ಎಲ್ಲ ಚಾಲೂ ಇದೆ ಇವಾಗ ಆಲ್ರೆಡಿ. ವರ್ಕ್ ಎಲ್ಲ ಚಾಲೂ ಇದೆ ಆಲ್ರೆಡಿ. ಇವಾಗ ನಿಮ್ ಮುಂದೆ ನಾವು ಬರ್ತೀವಿ. ಕೆಲವರು ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ.
ಸೊ ನಾನು ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆ್ಯಂಡ್ ಆಲ್ಸೋ ಮತ್ತು ಹಂಗೆ ಜೊತೆಗೆ ಮ್ಯೂಸಿಕ್ ಕಂಪೋಸರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಸೊ ಪ್ರಭಾಕರ್ ಅವರು ತುಂಬ ದಿನದಿಂದ ಪರಿಚಯ. ಸೊ ಹಾಗೆ ತುಂಬ ದಿನ ನಂತರ ಮತ್ತೆ ಕಾಲ್ ಮಾಡಿ ಈ ಥರ ಮ್ಯೂಸಿಕ್ ಮಾಡಬೇಕು ಅಂತ ಹೇಳಿದರು. ಸೊ ಮೋಷನ್ ಪೋಸ್ಟು ಮಾಡ್ತಿದ್ರು ರೆಡಿ. ಸೊ ನನ್ನ ವಿಷುವಲ್ಸ್ ಎಲ್ಲ ಹೇಳ್ತಿದ್ರು ಈ ಥರ ಬರಬೇಕು ಅಂತ. ಸೊ ನನ್ನ ಕೈಯಲ್ಲಿ ಆಗೋದು ಬೆಸ್ಟ್ ನಾನು ಕೊಟ್ಟಿದ್ದೀನಿ. ಸೊ ಇನ್ನು ಸಿನಿಮಾದಲ್ಲಿ ಇನ್ನು ಒಳ್ಳೆ ಥೀಮ್ ಮ್ಯೂಸಿಕ್ ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟು ಮಾಡೋಣ ಅಂತ ಅಷ್ಟೇ. ಎಸ್, ನನ್ನ ಕಡೆಯಿಂದ ನಾನು ಬೆಸ್ಟ್ ಟ್ಯೂನ್ ಕೊಡ್ತೀನಿ. ಹೆಂಗಿರುತ್ತೆ ಕ್ಯಾಚಿ ಆಗಿರಬೇಕು, ನಮ್ದಷ್ಟೇ ಕಾನ್ಸೆಪ್ಟ್. ಸೊ ಎಲ್ಲ ಕೇಳೋ ಥರ ಇರಬೇಕು, ಕ್ರೇಜಿ ಆಗಿರ್ಬೇಕು ಅಷ್ಟೇ. ಇಲ್ಲ, ನಾನು ಪ್ರೇಮಮ್ ಅಂತ ಸಿನಿಮಾ ಎಲ್ಲ ವರ್ಕ್ ಮಾಡಿದ್ದೀನಿ, ಫುಲ್ ಮೂವೀಸ್. ಅಪಾರ್ಟ್ ಫ್ರಮ್ ದಟ್ ನಾನು ಅರ್ಜುನ್ ಜನ್ಯ ಅವ್ರ ಜೊತೆ ಬ್ಯಾಕಿಂಗಲ್ಲಿ ವರ್ಕ್ ಮಾಡ್ತಿದ್ದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ. ಸೊ 2020 ಕೋವಿಡ್ ಆ ಟೈಮಲ್ಲಿ ಸೊ ನಾನು ತುಂಬ ಸಿನಿಮಾಸ್ ಮಾಡಿದ್ದೀನಿ ಬ್ಯಾಕ್ಗ್ರೌಂಡ್ ಸ್ಕೋರ್. ನಾನು 100 ಸಾಂಗ್ಸ್ ಮಾಡಿದ್ದೀನಿ. ಎಸ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿವಿಷ್ಕಾ ಪಾಟೀಲ್ ಅಂತ ಮಾತಾಡ್ತಾ ಇರೋದು. ಫಸ್ಟ್ ಆಫ್ ಆಲ್ ನಮ್ಮ ಈ ಒಂದು ಚಿಕ್ಕ ಪ್ರೋಗ್ರಾಮ್ಗೆ ಬಂದಂಥ ಎಲ್ಲ ಮೀಡಿಯಾದವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು BC ಪಾಟೀಲ್ ಸರ್ಗೆ ಮತ್ತು ಅಶ್ವಥ್ ಸರ್ಗೆ ತುಂಬ ಅಂದರೆ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಮೂವೀಸ್ ನಾನು ತುಂಬ ನೋಡ್ತಾ ಇದ್ದೆ. ಸೊ ಕೌರವ ಸರ್ ತುಂಬ ಅಂದರೆ ತುಂಬ ಫೇವ್ರೆಟ್ ಮೂವಿ. ಸೊ ಅದರಲ್ಲಿ ಎಲ್ಲ ಸಾಂಗ್ಸು ಫೇವ್ರೆಟ್ ನಂದು. ಸೊ ಈ ಮೂವಿ ಕಾನ್ಸೆಪ್ಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ನನಗೆ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ತುಂಬ ಜಾಗ ಇದೆ. ಸೊ ಅದಕ್ಕೋಸ್ಕರ ನನಗೆ ಆ್ಯಂಡ್ ಟೀಮ್ ತುಂಬ ಎಫರ್ಟ್ ಹಾಕಿ ಕೆಲಸ ಮಾಡ್ತಿದ್ದಾರೆ. ಸೊ ಅವ್ರ ಜೊತೆ ನನ್ನ ಎಫರ್ಟ್ಸ್ ಇರಲಿ ಅಂತಲೇ ಈ ಪ್ರಾಜೆಕ್ಟ್ನ ಒಪ್ಕೊಂಡೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಸೊ ರಿಲೀಸ್ ಆದಾಗಲೂ ಹೀಗೆ ಸಪೋರ್ಟ್ ತೋರಿಸಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ನಿವಿಷ್ಕಾ ಮ್ಯಾಮ್, ತುಂಬ ಪ್ರೀತಿಯಾಗಿ ಮಾತಾಡಿದ್ರಿ. ಹಾಗೆ ಎಲ್ರಿಗೂ ನಮಸ್ಕಾರ. ಚಿತ್ರದ ನಿರ್ದೇಶಕರಾದಂಥ ಪ್ರಭಾಕರ್ ಶೇರ್ಖಾನ್ ರವರೇ, ನಿರ್ಮಾಪಕರಾದಂಥ ಗಣೇಶ್ ಪಾಟೀಲ್ ಅವರೇ, ರಂಜಿತ್ ಛತ್ರಪತಿ ಅವರೇ, ನಿಮಿಷ್ಕಾ ಪಾಟೀಲ್ ಅವರೇ, ಶ್ರೀನಿವಾಸ್ ಅವರೇ, ಅಶ್ವಥ್ ಅವರೇ, ಶ್ರೀಮತಿ ಶೇರ್ಖಾನ್ ಅವರೇ ಮತ್ತು ಮಂಜುನಾಥ್ ಅವರೇ, ಚಿತ್ರತಂಡದ ಎಲ್ಲ ಬಳಗದ ಸದಸ್ಯರೇ, ಮಾಧ್ಯಮದ ಎಲ್ಲ ಸ್ನೇಹಿತರೆ, ಇವತ್ತು ಪ್ರಭಾಕರ್ ಅವರು ಈ ಚಿತ್ರದ ಟೈಟಲ್ ರಿಲೀಜಿಗೆ ಬರಬೇಕು ಅಂದಾಗ ಭಾಳ ಸಂತೋಷದಿಂದ ಬಂದಿದ್ದೇನೆ. ಬಹಳ ಖುಷಿಯಾಯಿತು. ಈ ದಿನಗಳಲ್ಲಿ ಕೂಡ ಚಿತ್ರಗಳನ್ನು ನಿರ್ಮಾಣ ಮಾಡುವಂಥ ಧೈರ್ಯವನ್ನು ನಿರ್ಮಾಪಕರು ಹೊಂದಿರೋದು ಬಹಳ ಅದ್ಭುತ ಮತ್ತು ಮೆಚ್ಚುಗೆ ಪಡುತ್ತದ್ದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ತಮ್ಮೆಲ್ಲರಿಗೂ ಬಹುತೇಕ ಗೊತ್ತಾಗಿರುತ್ತೆ. ಇವತ್ತು ಚಿತ್ರರಂಗ ಸೋತಿದೆ, ಚಿತ್ರ ನಿರ್ಮಾಣ ಸರಿಯಾಗ್ತಾ ಇಲ್ಲ, ಚಿತ್ರಗಳು ನಿಲ್ತಾ ಇಲ್ಲ ಅನ್ನೋಂಥ ಭಾವನೆ ಇದೆ. ಅದಕ್ಕೆ ಕಾರಣ ಪ್ರೇಕ್ಷಕರು ಖಂಡಿತ ಅಲ್ಲ. ಅದಕ್ಕೆ ಕಾರಣ ಅದನ್ನು ಚಿತ್ರದ ಕಥೆಯನ್ನು ಬರೆಯುವಂಥವರು, ಕಥೆಯನ್ನು ಆಯ್ಕೆ ಮಾಡುವಂಥವರು, ಆಯ್ಕೆ ಮಾಡಿ ನಿರ್ದೇಶನ ಮಾಡುವಂಥವರು, ಯಾವ ಕಥೆಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋಂಥ ನಿರ್ಮಾಣದ ಹೊಣೆಯನ್ನು ಹೊರತವರು ಕಾರಣ ಆಗಿದೆ ಅನ್ನೋಂಥದ್ದು ನನ್ನ ಒಂದು ಅನಿಸಿಕೆ. ನಾನು ಚಿತ್ರರಂಗಕ್ಕೆ ಬಂದು 33 ವರ್ಷಗಳಾಯಿತು. 1993ರಲ್ಲಿ ನಿಷ್ಕರ್ಷ ಚಿತ್ರವನ್ನು ಮೊದಲನೇ ಮಾಡೋದ್ರ ಮೂಲಕ ಪದಾರ್ಪಣೆ ಮಾಡಿ ABCD ಗೊತ್ತಿಲ್ಲದೆ ಇರೋಂಥ ಸಂದರ್ಭದಲ್ಲಿ ಅದ್ಧೂರಿಯಾದಂಥ ಒಂದು ಚಿತ್ರದ ನಿರ್ಮಾಣವನ್ನು ಮಾಡಿದ್ವಿ ಸುನಿಲ್ ಕುಮಾರ್ ದೇಸಾಯಿ ಅವರ ನಿರ್ದೇಶನದಲ್ಲಿ. ನಂತರದ ಕಥೆಗಳು ತಮಗೆಲ್ಲ ಗೊತ್ತಿದೆ. ಇವತ್ತು ಚಿತ್ರರಂಗ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಇದೆ. ಅದನ್ನು ನಾವು ಮೇಲ್ದಾರಿ ತರಬೇಕು ಅಂತ ಹೇಳಿದ್ರೆ ಬಹಳ ಮುಖ್ಯ ಅಂತ ಹೇಳಿದ್ರೆ ಕತೆ. ನೀವು ಹೇಳಿದ್ರೆ ಈಗ 150 ಕೋಟಿ ಸಿನಿಮಾಗಳು ಹೀರೋನು ಕೂಡ ಡಬ್ ಆಗಿದ್ದಾವೆ, 80 ಕೋಟಿ ಹೀರೋಗಳು ಕೂಡ ಡಬ್ಬಾಗಿ ಸೇರಿದ್ದಾರೆ. ನಿರ್ಮಾಪಕರು ಇಲ್ಲಿ 5-10 ಕೋಟಿ ಕಳ್ಕೊಂಡ್ರೆ ಅಲ್ಲಿ 106 ಕೋಟಿ ಕಳ್ಕೊಂಡಿದ್ದಾರೆ. ಅದಕ್ಕೆ ಈ ಒಂದು ಸೂಪ್ರಮ್ ಸೋ ಅಂತ ಒಂದು ಸಿನಿಮಾ ಬಂತು, ನಾವೆಲ್ಲರಿಗೂ ಗೊತ್ತಿದೆ. ಒಂದು ಸ್ನೇಹಿತರಾಗಿದ್ವಿ. ಅವ್ರು ಬಂದಾಗ
ಸಂಘರ್ಷ ಅಟ್ಟರ್ ಫ್ಲಾಪ್ ಆಗಿತ್ತು. ಅವತ್ತು ಇಡೀ ಗಾಂಧಿನಗರದಲ್ಲಿ ವಿಷ್ಣುವರ್ಧನ್ ಅವ್ರ ಮೇಲೆ, ದೇಸಾಯಿ ಅವ್ರ ಮೇಲೆ ₹1 ಫೈನಾನ್ಸ್ ಕೊಡಲಿಕ್ಕೆ ಯಾರೂ ತಯಾರಿರಲಿಲ್ಲ. ನಾವು ಚಿತ್ರ ನಿರ್ಮಾಣವನ್ನು ಹೇಗೋ ಸ್ನೇಹಿತರ ಒಂದು ಶಕ್ತಿ ಮೇಲೆ, ನಮ್ಮ ಶಕ್ತಿ ಮೇಲೆ ನಾವು ಮಾಡಿದ್ವಿ. ಆಗ ಸಕ್ಸಸ್ ಆದಮೇಲೆ ಎಲ್ಲರೂ ಮತ್ತೆ ಬಂದರು, ನಮ್ಮ ಹಿಂದೆ ಎಲ್ಲರೂ ಬರ್ತಾರೆ. ಅದಕ್ಕೆ ಸಕ್ಸಸ್ ಏನಿದೆಯಲ್ಲ ಅದಕ್ಕೆ 100 ಜನ ಅಪ್ಪಂದ್ರೆ ಒಂದು ಸಿನಿಮಾ ಸಕ್ಸಸ್ ಆಯಿತು ಅಂತ ಹೇಳಿದ್ರೆ ಎಲ್ಲರೂ ಹೇಳ್ಕೊಂತಾರೆ ನನ್ನಿಂದ ಸಕ್ಸಸ್ ಆಯಿತು, ನನ್ನಿಂದ ಆಯಿತು. ಸೋತ್ರೆ ಎಲ್ಲದಕ್ಕೂ ಹೊಣೆ ಕೊನೆಗೆ ನಿರ್ಮಾಪಕ. ಅದನ್ನ ಕೇಳಿದ್ಕೊಳ್ಳಿಲ್ಲ, ಅವ್ರು ಅದನ್ನು ಹೇಳಿದ್ ಮಾಡಲಿಲ್ಲ, ಇವ್ರು ಇದನ್ನು ಹೇಳಿದ್ ಮಾಡಲಿಲ್ಲ. ಈ ರೀತಿ ಅನುಭವಿಸಿದ್ದೀನಿ. ಹಾಗಾಗಿ ಈ ಚಿತ್ರ ಏನೋ ಇದನ್ನು ನೋಡಿದಾಗ, ಮೋಷನ್ ಪೋಸ್ಟ್ ನೋಡಿದಾಗ ಒಂದು ಭರವಸೆ ಮೂಡಿದೆ ನನಗೆ. ಆಮೇಲೆ ಚಿತ್ರದಲ್ಲಿ ಏನೋ ಇದೆ ಅನ್ನೋಂಥ ಒಂದು ಭಾವನೆ ಬರ್ತದೆ. ಇದರ ಕಥೆಯಲ್ಲಿ ಏನೋ ಇದೆ, ದಮ್ ಇದೆ, ಇದರಲ್ಲಿ ಶಕ್ತಿ ಇದೆ. ಅದನ್ನ ಸರಿಯಾದ ರೀತಿಯಲ್ಲಿ ನಿರ್ದೇಶಕರು ಹೊರಗಡೆ ಎಳೆಯಾಗಿ ಹೊರಗೆ ತಂದರೆ ಖಂಡಿತವಾಗಿ ಒಂದು ಉತ್ತಮವಾದಂಥ ಚಿತ್ರ ಆಗುತ್ತೆ ಅನ್ನೋಂಥ ಒಂದು ಭರವಸೆ ಇದೆ. ಆ ಚಿತ್ರ ಅದೇ ರೀತಿ ಆಗಲಿ. ಸಾಮ್ರಾಟ ಈಗ ಐತಿಹಾಸಿಕ, ಪೌರಾಣಿಕ, ಸಾಮಾಜಿಕ ಎಲ್ಲ ಈಗಿನ ಸಿನಿಮಾಗಳು ಸಾಮಾಜಿಕ ಸಿನಿಮಾದಲ್ಲಿ ಐತಿಹಾಸಿಕ ತುಣುಕುಗಳನ್ನು ಸೇರಿಸ್ತಾರೆ. ಈಗ ನೀವೆಲ್ಲ ನೋಡ್ತಾ ಇದ್ರಿ ಎಲ್ಲ ಸಿನಿಮಾಗಳಲ್ಲಿ ಯಾವುದೋ ಒಂದು ಹಿನ್ನೆಲೆ ಇಟ್ಕೊಂಡು ಯಾವುದೋ 1-2 ಸೀನ್ ಹಾಕ್ಬಿಟ್ಟು ಅವನು ಪುರಾತನ ಹಿನ್ನೆಲೆ ಹಿಂಗಿತ್ತು ಅಂತ. ಒಟ್ಟು ಜನರಿಗೆ ಏನಂದರೆ ಆಡಿಯನ್ಸ್ ಇದು ಯಾವುದು ಕೇಳಲ್ಲ, ಆಡಿಯನ್ಸ್ ಕೇಳೋದಷ್ಟೇ ಎಂಟರ್ಟೈನ್ಮೆಂಟ್. ನಾನು 2-4 ತಾಸು ಇಲ್ಲಿ ಕುತ್ಕೊಂಡಿದ್ದೀನಪ್ಪ, ನನಗೆ ಯಾವುದೇ ರೀತಿ ಬೇಜಾರಾಗದ ರೀತಿಯಲ್ಲಿ, ನಾನು ಕೊಟ್ಟು ದುಡ್ಡಿಗೆ ಮೋಸ ಆಗದ ರೀತಿಯಲ್ಲಿ, ಐ ಶುಡ್ ಫರ್ಗೆಟ್ ಆಲ್ ಮೈ ಪ್ರಿವಿಯಸ್, ಎಲ್ಲವನ್ನು ಮರೆತು 2 ತಾಸು ಕುತ್ಕೊಂಡು ಹೋಗ್ತೇನೆ ಅನ್ನೋಂಥ ಒಂದು ಚಿತ್ರ. ಎಂಟರ್ಟೈನ್ಮೆಂಟ್, ಕಾಮಿಡಿ ಈಸ್ ವೆರಿ ಇಂಪಾರ್ಟೆಂಟ್, ಎಲ್ಲ ಸೀಕ್ವೆನ್ಸ್, ಸ್ಕ್ರೀನ್ ಪ್ಲೇ ಇಸ್ ವೆರಿ ಇಂಪಾರ್ಟೆಂಟ್. ಇದೆಲ್ಲ ಆಗುತ್ತೆ. ಆಮೇಲೆ ಸ್ಕ್ರೀನ್ ಪ್ಲೇ ಇದೆಲ್ಲ ಬರೋದು ನಂತರ ಎಡಿಟಿಂಗಲ್ಲಿ ಇದೆಲ್ಲ ಆಗ್ತದೆ. ಬಟ್ ಕಥೆಯಲ್ಲಿ ನಿಮಗೆ ಹ್ಯೂಮರ್ ಬೇಕು, ಎಲ್ಲ ರೀತಿಯ ಅಲ್ಲ ಏನು ಹೇಳ್ತಿರಲ್ಲ, ಎಲ್ಲ ನವರಸಗಳು ಕೂಡ ಕಥೆಯಲ್ಲಿ ಮೂಡಿ ಬಂದರೆ ಭಾಳ ಉತ್ತಮ. ಅದರ ಬಗ್ಗೆ ನೀವು ಕಾಳಜಿ ವಹಿಸಿ ಒಳ್ಳೆಯ ಚಿತ್ರವನ್ನು ಮಾಡಿ. ನೀವು ಬೆಳಗಾವಿಯಿಂದ ಏನು ಪ್ರಾರಂಭ ಮಾಡಿದರೆ ಇದು ಬೆಂಗಳೂರಲ್ಲಿ ಪತಾಕಿಯನ್ನು ಹಾರಿಸಲಿ ಅಂತೇಳಿ ಈಗ ಈ ಮೂಲಕ ನಾನು ಆಶಿಸಿ